ನಾಯಕತ್ವ ಬಂದೈತೆ. ಯಾರು ಸಿದ್ದರಾಮಯ್ಯ ಎಷ್ಟು ದಿವಸ ಇರ್ತಾರ ಅಥವಾ ಮುಂದೆ ಡಿ ಕೆ ಶಿವಕುಮಾರ್ಗೆ ಸಿಗುತ್ತೆ ಅನ್ನೋ ಮಾತಾಡ್ತಾರೆ. ನರೇಂದ್ರ ಮೋದಿ ಅವರು ಈ ಪಂಚಾಯತಿ ಲೆವೆಲ್ PM ಅಂತ ಹೇಳಿದ್ರೆ ನಾವು ಪ್ರಧಾನಮಂತ್ರಿ ಅಂತ ತಿಳ್ಕೊಂಡಿರೋದು, ಪ್ರೈಮ್ ಮಿನಿಸ್ಟರ್ ಅಂತ. ಇವರು ಪಂಚಾಯತಿ ಮೆಂಬರ್ ಥರ ರಾಜಕಾರಣ ಮಾಡೋದು ಬಿಟ್ಬಿಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜಕಾರಣದ ಬಗ್ಗೆ ಇವರು ಕಮ್ಮಿ ಮಾತಾಡೋದು ಭಾಳ ಒಳ್ಳೆಯದು. ಕರ್ನಾಟಕದ ಕುರ್ಚಿ ಬಗ್ಗೆ ಮಾತಾಡೋ ಮೊದಲು ಈಗಾಗಲೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಹೇಳಿದ್ದಾರೆ, ನರೇಂದ್ರ ಮೋದಿ ಅವ್ರನ್ನ ಯಾವತ್ತು ಬೇಕಾದರೂ ನಾನು ಇಳಿಸ್ಬೋದು ಅಂತೇಳಿ ಅವ್ರು ಹೇಳಿದ್ದಾರೆ. ಇವರ ಕುರ್ಚಿ ಸರಿಯಾಗಿ ಗಟ್ಟಿಯಾಗಿದೆಯಾ ಅಂತ ಇವ್ರು ನೋಡ್ಕೊಳ್ಳಿ. ಮತ್ತು ಎಫ್ಸ್ಟೀನ್ ಫೈಲಲ್ಲಿ ಇವ್ರದ್ದೆಲ್ಲ ಲೀಲೆಗಳೆಲ್ಲ ಹೊರಗಡೆ ಬರುತ್ತೆ. ಆವಾಗ ಅದನ್ನು ಯಾವ ರೀತಿ ಆ ಚೇರನ್ನು ಉಳಿಸ್ಕೊಳ್ತಾರೆ ಅನ್ನೋದು ಜನಸಾಮಾನ್ಯರಿಗೆ ಹೇಳಿದ್ರೆ ಭಾಳ ಉತ್ತಮ ಆಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯವರು ಮತ್ತು ಮಧು ಕಿಶ್ವಾರ್ ಅಂತೇಳಿ ಒಬ್ಬರು ಫೆಮಿನಿಸ್ಟ್ ಭಾಳ ಕಠೋರವಾದ ಗಂಭೀರವಾದ ಆರೋಪವನ್ನು ನರೇಂದ್ರ ಮೋದಿ ಅವ್ರಿಗೆ ಮಾತಾಡಿದ್ದಾರೆ. ಮೊದಲು ಅವರು ಅದಕ್ಕೆ ಉತ್ತರ ಕೊಡಲಿ. ಅವ್ರದ್ದೇ ಆದ ಪಾರ್ಟಿಯವರು ಸುಬ್ರಹ್ಮಣ್ಯ ಸ್ವಾಮಿಯವರು ಇರ್ಬೋದು ಅಥವಾ ಮಧು ಕಿಶ್ವಾರ್ ಅವರು ಅದಕ್ಕೆ ಉತ್ತರ ಕೊಟ್ಟಾಗ ಗೊತ್ತಾಗುತ್ತೆ ಕರ್ನಾಟಕ ರಾಜ್ಯದ ಕುರ್ಚಿ ಅಲ್ಗಾಡ್ತಾ ಇದೆಯಾ, ನರೇಂದ್ರ ಮೋದಿ ಕುರ್ಚಿ ಅಲ್ಗಾಡ್ತಾ ಇದೆಯಾ ಅಂತೇಳಿ. ಅಲ್ಲ, ಈಗ ಗುಜರಾತ್ ಥರ ಕರ್ನಾಟಕ ಗುಜರಾತ್ ಮಾಡೆಲ್ ಅಂತ ಹೇಳ್ತಾ ಇದ್ದವರು ಗುಜರಾತ್ ಮಾಡೆಲ್ನ ಮರ್ತೋಗ್ಬಿಟ್ಟಿದ್ದಾರೆ. 12 ವರ್ಷಗಳ ಕಾಲ ಇವರು ಅಧಿಕಾರವನ್ನು ವಹಿಸ್ತಿರ್ತಕ್ಕಂಥ ಅರಾಜಕತೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು. ರಾಜಸ್ಥಾನ ಮತ್ತು ಛತ್ತೀಸ್ಗಢ ಇವೆಲ್ಲ ಕಂಪೇರ್ ಮಾಡೋದು ಬೇಕಾಗಿಲ್ಲ. ಬಿಹಾರಲ್ಲಿ ಯಾವ ರೀತಿ ನಿತೀಶ್ ಕುಮಾರ್ ಮುಗಿಸಿದ್ರು, ಯಾವ ರೀತಿ ಉದ್ಧವ್ ಠಾಕ್ರೆನ ಮಹಾರಾಷ್ಟ್ರದಲ್ಲಿ ಮುಗಿಸಿದ್ರು, ಅಕಾಲಿದಳ ಪ್ರಕಾಶ್ ಸಿಂಗ್ ಬಾದಲ್ನ ಅವ್ರನ್ನ ಯಾವ ರೀತಿ ಮುಗಿಸಿದ್ರು, ಎಲ್ಲವನ್ನೂ ಸಹ ಯಾವ ರೀತಿ ಆಮ್ ಆದ್ಮಿ ಪಾರ್ಟಿನ ಮುಗಿಸಿದ್ರು, ಯಾವ ರೀತಿ NCPನ ಮುಗಿಸಿದ್ರು. ಇವರೆಲ್ಲ ಒಂಥರ ಅದೇನಂತಾರೆ ಭಸ್ಮಾಸುರ ಆಗಿರ್ತಕ್ಕಂಥ ಈ ನರೇಂದ್ರ ಮೋದಿ ಮೊದಲು ಪ್ರಜಾಪ್ರಭುತ್ವ ಸಂವಿಧಾನವನ್ನು ಕೈ ಮೇಲೆ ಇಲ್ಲ ಅಂದರೆ ಸಾಕು. ಯಾಕಂದರೆ ಇವರು ಮಹಾಮಾನವ್, ನಾನ್ ಬಯಾಲಜಿಕಲ್ ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಹೇಳ್ಬೋದು. ಈಗ ಅವ್ರು ಮಾತಾಡೋ ಥರ ಮಾಡಿರೋದೇ ನಿಮ್ಮ ಹೈಕಮಾಂಡ್ ಅಲ್ಲ ಸರ್, ಇದೇನು ಹೊಸ ಇಶ್ಯೂ ಅಲ್ಲ. ಸುಮಾರು ವರ್ಷಗಳಿಂದ ನಿಮ್ಮ MLAಗಳು ಮಾತಾಡ್ತಿದ್ದಾರೆ, ಸಚಿವರುಗಳು ಮಾತಾಡ್ತಿದ್ದಾರೆ. ಈಗ ಸಚಿವರು MLAಗಳು ಮಾತಾಡ್ತಾ ಇದ್ದಾರೆ ಅಂದರೆ ಮಾಡಬೇಕು ಅನ್ನೋದೇನೂ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಆದ ನಂತರ ಎಲ್ಲ ಶಾಸಕರು 140 ಶಾಸಕರು ಹೈಕಮಾಂಡ್ಗೆ ಪ್ರತಿಯೊಬ್ಬರಿಗೂ ಸಹ ಅವರವರ ಅನಿಸಿಕೆಗಳನ್ನು ಹೇಳಿದ್ದಾರೆ. ಅವರ ಒಪ್ಪಿಗೆ ಪಡೆದೇ ಮುಖ್ಯಮಂತ್ರಿಗಳನ್ನು ಮಾಡಿರ್ತಕ್ಕಂಥದ್ದು. ಆ ಥರ ಏನಾದರೂ ಇದ್ದರೆ ಹೈಕಮಾಂಡ್ ಹೇಳಬೇಕೇ ವಿನಃ ನರೇಂದ್ರ ಮೋದಿ ಅಥವಾ RSS ಪ್ರೇರಿತ ಮಾಧ್ಯಮದವರು ಹೇಳಲಿಕ್ಕೆ ಆಗೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.